ಮಜ ಭಾರತ. ರಾತ್ರಿ ಕುಡಿದ್ಬಿಟ್ಟು ನಿಮ್ಮ ಅಪ್ಪಂಗೆ ಏನ್ ಹೇಳ್ದೆ ಅಂತ ಗೊತ್ತಾ? ಏನ್ ಹೇಳ್ದೆ? ಅಪ್ಪ ಐ ಲವ್ ಯು ಅಪ್ಪ. ಹಂಗೆ ಹೇಳಲಿಲ್ಲ ಅಪ್ಪ, ಬೆಳಿಗ್ಗೆನೆ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ಯಾ. ಏನೋ ಮಾಡೋದು? ವಾಡ್ಸ್ಕೋ, ನಿಮ್ಮ ಅಪ್ಪ ಬರ್ತಾನೆ ವಾಡ್ಸ್ಕೋ ಅಂದೆ. ನಿನ್ನ ಹತ್ರ ಹೇಳ್ತೀನಲ್ಲ, ನಮ್ಮ ಅಣ್ಣ ಅವನೇ ಅಣ್ಣ. ಅಣ್ಣ ಎಲ್ಲಿ? ಅವ್ನು 5 ಜಾಗಿಂಗ್ ಹೋಯ್ತಾನ ಕಣ. ಸಂಜೆ 5 ಜಿಮ್ಮಿಗೆ ಹೋಯ್ತಾವನಲ್ಲ. ಮೋಸ್ಟ್ಲಿ 6 ಪ್ಯಾಕ್ ಕೂರಿಸ್ತಾ ಇರ್ಬೋದು. ಏನದು? ಇದ್ರಲ್ಲೇನು ಇಲ್ಲ ಕಣ. ಏನದು? ನಮ್ ತಾಯಣಗೆ ಇದ್ರಲ್ಲೇನು ಇಲ್ಲ. ಏನು ಇಲ್ಲ ಪ್ಲೀಸ್. ಇಲ್ಲ ಏನು ಇಲ್ಲ. ಕಿತ್ಕೊಳ. ಏನು ಇಲ್ವಲ್ಲೋ? ಹೇಳಿದ್ನಲ್ಲ ಏನು ಇಲ್ಲ ಅಂತ. ಅದಿರ್ಲಿ, ಯಾಕೆ ಇಷ್ಟೊಂದು ಸಪ್ಕಿದ್ಯಾ? ಬಹಳ ಬೇಜಾರಾಗೋಯ್ತು ಕಣ. ಏನಾಯ್ತು? ಪ್ರಿನ್ಸಿಪಾಲ್ ಒಂದು ಪ್ರಶ್ನೆ ಕೇಳಿದ್ಕೆ ಡಿಬಾರೆ ಮಾಡ್ಬಿಡದ ನಿನ್ನ. ಏಯ್, ಯಾವನ ಅವ್ನ ಪ್ರಿನ್ಸಿಪಲ್? ಮಜಾಧಿಪತಿ. ಅದಿರ್ಲಿ, ನೀನ್ ಕಣ್ಣೀರಿನ ಕಥೆ ಹೇಳು. ನಮ್ ಕಾಲೇಜ್ ಪಕ್ಕ ಲೇಡೀಸ್ ಹಾಸ್ಟೆಲ್ ಇದೆ ಮಗ. ಯಾರಾದ್ರೂ ಅಲ್ಲಿ ಫಸ್ಟ್ ಟೈಮ್ ಹೋದ್ರೆ 500 ರೂಪಾಯಿ ದಂಡ ಅಂದ. 2ನೇ ಸರಿ ಹೋದ್ರೆ 1000 ರೂಪಾಯಿ ದಂಡ ಅಂದ. ಪದೇ ಹೋಗ್ತಾ ಇದ್ರೆ ರಿಪೀಟ್ ಆಗುತ್ತೆ ಅಂತ. ಸರಿಯಾಗಿ ಹೇಳಿದನಲ್ಲ. ನೀನ್ ಏನಂದೆ ಅದಕ್ಕೆ? ಮಂತ್ಲಿ ಪಾಸ್ ಎಷ್ಟು ಅಂದೆ. ನಾನಾಗಿದ್ರೆ ಗುಂಡಿ ಕೊಂದು ಬಿಡ್ತಿದ್ದೆ. ನಾನಾಗಿದ್ರೆ ಕತ್ತರಿಸಿ ಹಾಕ್ಬಿಡ್ತಿದ್ದೆ. ಮಾನ ಮರಿತಿಲ್ವೇನೋ? ಅಣ್ಣ ಅಣ್ಣ ಪ್ಯಾಕ್ ಕೂರಿಸ್ತವನೆ ಅಂದಿದ್ದು ಇದಕ್ಕ ಅಣ್ಣ. 6 ಪ್ಯಾಕ್. ಎಣ್ಣೆ ಹೊಡಿತೀಯ ಗೊಬ್ರ? ಸರ್ ಇದೇನು ಮಾನ ಮರ್ಯಾದಿಲ್ವಾ ಸರ್? ಬೆಳಗ್ಗೆನೆ ಎಣ್ಣೆ ಹೊಡಿತಾರ? ನಾನು ಇದುವರೆಗೂ ಬೆಳಗಿನ ಜಾವ ಎಣ್ಣೆ ಹೊಡೆದಲ್ಲ ಸರ್. ನಾನು ಬಿಟ್ಕೊಡಿಬೇಡಿ ನನ್ನ, ಬಿಟ್ಕೊಡಿಬೇಡಿ ನನ್ನ. ಅಲ್ಲ ಕಣೋ, ಬೆಳಗ್ಗೆ ಎಣ್ಣೆ ಬೇಡ ಅಂದೆ. ಎಣ್ಣೆಗೆ ಯಾವ ಟೈಮ್ ಉಡ? ಇದೇನೋ ಮೂಗತ್ರ ಏನಿದೆ ನೋಡ. ಮಗ, ಯಾರೋ ಡ್ಯಾನಿ ಅಂತ ಮಾಡ್ತಾ ಇದಾರೆ ಕಣ. ಮಕ್ಕಳಿಗೆ ಅಣ್ಣ ನೀನೇ ಹೋಗಿ ಅಣ್ಣ. ಲೇ, ಯಾವನಾದ್ರ ನಿನ್ನೆ ಅಲ್ಲಲೇ ಯಾಕೋ ಫೋನ್ ಮಾಡ್ತೀಯಾ? ನಾಚಿಕೆ ಮನೆ ಮರದ್ ಏನಿಲ್ವಾ? ಹೊಟ್ಟೆಗೆ ಅನ್ನ ತಿಂತೀಯ, ಏನ್ ತಿಂತೀಯ ನೀನು? ಒಂದ್ ನಿಮಿಷ, ನಾ ಬೈಬೇಕು. ಯಾರೆಲ್ಲ ಫೋನ್ ಮಾಡಿದ್ದು? ಡ್ಯಾನಿ ಅಲ್ಲ ಕಣೋ, ಡ್ಯಾಡಿ. ಹಲೋ ಅಪ್ಪ. ಹಲೋ ಮಗ, ಯಾರ್ ಮಗ ಅದು? ಸರಿಯಾಗಿ ಬೈತಿದ್ರು. ಅದ್ ಬೈದಿದ್ದಲ್ಲ, ಮತ್ತೆ ನಂದ್ ಕಾಲರ್ ಟ್ಯೂನು. ಮಗ, ನಾನಿಲ್ಲಿ ಬಂದಿದ್ದೀನಿ. ಅಪ್ಪ ಬಂದ್ರಂತೆ ಕಣೋ. ಅಯ್ಯೋ ಶಿವನ, ಹಿಂಗ ಬರ್ದಾಯ್ತು. ಏನಾಯ್ತು? ನಿಮ್ಮ ಅಪ್ಪಂಗೆ ಎಣ್ಣೆನೇ ಇಲ್ವಲ್ಲೋ? ಇದು ನೀನು ಹಾಸ್ಪಿಟ್ಲ್ ಸೆಟಪ್ ಹಾಕಿ ನೀನು ಪೇಷಂಟ್, ನೀನು ಕಾಂಪೌಂಡರ್ ಕ್ಯಾರೆಕ್ಟರ್ ಮಾಡ್ರು. ಯಾಕೆ? ನಮ್ಮ ಅಪ್ಪಂಗೆ ನಾನು ಡಾಕ್ಟ್ರು ಅಂತ ಹೇಳಿದ್ದೀನಿ. ಎಂತ ನೀಚ ನನ್ನ ಮಕ್ಕಳು ಮೇಡಮ್ ಇವರು. ತಂದೆ ತಾಯಿ ಯಾವನಾದ್ರೂ ಸುಳ್ಳು ಹೇಳ್ತಾನ? ಇಂಥ ಮಕ್ಕಳು ಹುಟ್ಟಿದ್ರೆ ಎಷ್ಟು, ಸತ್ರ ಎಷ್ಟು? ವಾಟ್ ಇಸ್ ದ ಮೀನಿಂಗ್ ಆಫ್ ಫಾದರ್ ಅಂಡ್ ಮದರ್? ಮಮ್ಮಿ ಅಂಡ್ ಫಾದರ್ 100% ಟ್ರೂ. ಎರಡು ಒಂದೇ ಅಲ್ವೇನ್ರು? ತಂದೆ ತಾಯಿಗಳಿಗೆ ಭಾವನೆಗಳು ಬೇರೆ ಇರೋಲ್ಲಪ್ಪ. ಇವಾಗ ನೀವು ಕ್ಯಾರೆಕ್ಟರ್ ಮಾಡಲ್ಲ? ಇಲ್ಲ, ಗೊಬ್ಬರಿಗೊಂದು 90 ಹೇಳೋಣ ಅಂತಿದ್ದೆ. ಸೆಟಪ್ ಎಲ್ಲಿದೆ? ನಮ್ಮ ಮಂಜು ಪಾವಗಡಂಗ್ ಒಂದು ಆಂಟಿ ಹೇಳೋಣ ಅಂತಿದ್ದೆ. ಡಾಕ್ಟರ್, ಐ ಆಮ್ ರೆಡಿ, ಪೇಷಂಟ್ ರೆಡಿ. ಡಾಕ್ಟರ್, ತಗೋ ಉಳಿಸಿ ನನ್ನ. ಅಯ್ಯೋ, ಮಗ ಸುಮ್ಮನೆ ಡಾಕ್ಟರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಾರೆ. ನನ್ ಮಗ ಡಾಕ್ಟರ್. ಒಂದ್ ನಿಮಿಷ ರೀ ಡಾಕ್ಟ್ರೆ. ಯಾರೋ ನಿಮ್ಮ ಅಪ್ಪ ಅಂತ ಹೇಳ್ಕೊ ಬಂದವ್ರೆ. ಆಪರೇಷನ್ ಮಾಡೋಷ್ಟೊತ್ತಿಗೆ ಯಾವನ ಬಂದ್ರೆ ಒಳಗೆ ಬರ್ತೀಯಾನ? ನೀನ್ ಯಾವ ಕಾಂಪೌಂಡನ? ಯಾರು ಒಳಗಡೆ ಹೋಗಂಗಿಲ್ವಂತ?
ಹೇಳೋ ನಿಮ್ಮ ಅಪ್ಪನೇ ಕಣೋ. ಅಪ್ಪ ಅಪ್ಪ ಅರ್ಜೆಂಟ್ ಒಂದು ಕೇಸ್ ಇತ್ತು, ನೋಡಿಲ್ಲ, ಸಾರಿ ಅಪ್ಪ. ಅಯ್ಯೋ ಕೆಲ್ಸ ಅಂಬುಜ ನನ್ ಮಗ ಡಾಕ್ಟರ್. ಅಯ್ಯೋ ಟೈಮ್ ಪಾಸ್ಗಾದ್ರೆ ಎಂತ ಮಗನ್ನ ಹೆತ್ಬಿಟ್ಟೆ ನೀನು. ಡಾಕ್ಟರ್ ಅರ್ಜೆಂಟ್ ಬ್ಲಡ್ ಬೇಕು. ಹ್ಯೂಮನ್ ಬ್ಲಡ್? ಒಂದ್ ಸೆಕೆಂಡ್. ಈ ವಯಸ್ಸಾದ್ಮೇಲೆ ಮಂಚನೇ ಬೇಡ ಅನ್ಸುತ್ತೆ. ಯಾಕ್ರಿ? ಹತ್ತದ್ ಕಷ್ಟ. ಚಾಪೆ ಆದ್ರೆ ಆರಾಮ್ ಮಲಗ್ಬೋದು. ಮಲ್ಲಿ ಮುಟ್ಬೇಡಿ, ಏನ್ ಅಸಹ್ಯ. ಇಟ್ಟ ಗುಟ್ಟಿ ಇಡ್ಲಿ ಆಗಲ್ಲ ಅಂದ್ರೆ ಹೆಂಗೆ? ರಮ್ಮ ಗುಟ್ಟಿ ಸೋಡನೆ ಅಸಹ್ಯ ಅಂದ್ರೆ ಹೆಂಗೆ? ನೀವೊಂಥರ ಶೂಟಿಂಗ್ ಅಲ್ಲಿ ಇಟ್ಟಿರೋ ತಿಂಡಿ ಇದ್ದಂಗೆ, ಯಾವಾಗ್ಲೂ ಇಡ್ಲಿ ವಡ ಅಂತಿರ್ತೀರಾ. ನಮಗೂ ಬೇರೆ ಏನಾದ್ರೂ ಬೇಕು ಅನ್ಸಲ್ವಾ? ಏನೇ ಅಲ್ಲರಿ, ಪ್ರಾಯಕ್ ಬಂದಿರೋ ಮಗಳಿದ್ದಾಳೆ, ಆದ್ರೆ ನೀವು ಮಾತ್ರ ಈಗ ಪ್ರಾಯಕ್ ಬಂದೋರ್ ತರ ಆಡ್ತಿದ್ದೀರಲ್ಲ. ಲೇ ಮಲ್ಲಿ, ಆ? ಹುಣ್ಸೆ ಮರಕ್ ಮುಪ್ಪಾಗ್ಬೋದು, ಉಳಿಗ್ ಮುಪ್ಪೇನೆ. ಮುಟ್ಬೇಡಿ, ಅಲ್ಲ ಮುಟ್ಬೇಡ್ರಿ. ನೀವ್ ಹೀಗ್ ಮಾಡ್ತೀರಾ, ಆದ್ರೆ ಹೊರಗಡೆ ಜನ ನಮ್ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತೇನ್ರಿ? ರೀ ರಾಗಿಣಿ, ಮಲ್ಲಿಕ ಅವ್ರ ಮಗಳಿಗೆ ಮದ್ವೆನೇ ಆಗ್ತಿಲ್ವಂತೆ ಕಣ್ರಿ. ಅಯ್ಯೋ ಅಷ್ಟು ಹುಡುಗಿಗೆ ಯಾರು ಮದ್ವೆ ಆಗ್ತಾರೆ ಬಿಡ್ರಿ. ಅವಳ ಜಾತಕದಲ್ಲಿ ದೋಷ ಇದೆಯಂತೆ. ಬಂದ್ ಹುಡುಗರೆಲ್ಲ ಅವ್ರ ಪುಟ್ಟಿ ಕಸ್ಬದ ತಿನ್ಕೊಂಡು ಹಂಗೆ ಹೋಗ್ತಾರಂತೆ. ಅಯ್ಯೋ, ಕಂಡವ್ರ ಮನೆ ವಿಚಾರ ನಮ್ಗೆ ಯಾಕೆ ಕಂಟಾಕೋ? ಹಿಂಗೆಲ್ಲ ಮಾತಾಡ್ತಾರೆ, ಅವ್ರ ಮುಂದೆ ನಾನು ಹೆಂಗ್ ಮುಖ ತೋರಿಸ್ಲಿ? ಅಲ್ಲ, ನಂಗೂ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಹೋಗ್ಲಿ ಬಿಡೆ, ಬೆಳಿಗ್ಗೆ ಎದ್ದು ಮದುವೆ ಬಗ್ಗೆ ಕಠಿಣ ನಿರ್ಧಾರ ತಗತ್ತೇನೆ. ಇದು ಗಂಡ್ಸು ಅಂದ್ರೆ. ಬೆಳಿಗ್ಗೆ ಅವ್ರಿಗೆ ಏನ್ ಮಾಡೋಣಪ್ಪ? ಮುಟ್ಬೇಡಿ. ಅಲ್ಲ ಕಣೆ ಬಾ, ಮದ್ವೆ ಬಗ್ಗೆ ಮಾತಾಡಿ ಹೋಗಿ. ಏನ್ ಹೆಂಗ್ ಚೆಲ್ಲಿದೆ? ಏನ್ರಿ ಹೋಗ್ಲಿ ನನ್ ಗಂಡ. ಏ ಬೋನಾ ಬೋನಾ ಬೋನಾ. ಶತಾಯು ಗತಾಯ. ಶತಾಯು ಅಂದ್ರೆ 100 ವರ್ಷ ಬದುಕೋದು, ಗತಾಯ ಅಂದ್ರೆ ಪ್ರಾಣನೇ ಹೋಗೋದು. ಶತಾಯು ಗತಾಯ ಅಂದ್ರೆ 100 ವರ್ಷ ಬದುಕ್ಲಿ, ಪ್ರಾಣನಾದ್ರೂ ಹೋಗ್ಲಿ, ಹಿಡಿದ ಕೆಲ್ಸ ಸಾಧಿಸ್ಬೇಕು ಅಂತ. ಅದಕ್ಕೆ ನಾನು ಹೇಳೋದು ಸರಿಗನ್ನಡಂ ಗೆಲ್ಗೆ. ಊಟ ಆಯ್ತೇನವ? ಆಯ್ತಪ್ಪ. ಆಯ್ತಂತ ಬಾರಿ. ಅಲ್ಲ ಕಣ, ಮದುವೆಗಿದೆ ಆಗ್ತೇ ಹೆಂಗೆ? ಅಪ್ಪ, ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ? ನಾನ್ ಓದ್ಬೇಕು, ಉನ್ನತ ಶಿಕ್ಷಣ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಹಾ, ಉನ್ನತ ಶಿಕ್ಷಣ ಮಾಡ್ತಾ ಇದ್ರೆ ಸಂಸಾರ ಯಾವಾಗಮ್ಮ ಮಾಡ್ತೀಯಾ? ಓ ಅಮ್ಮ, ಹೆಣ್ಣಾಗುಟ್ಟದ್ಮೇಲೆ ಮದ್ವೆ ಆಗ್ಲೇಬೇಕು ಅಂತ ನಿಯಮ ಏನೂ ಇಲ್ವಲ್ಲ? ನಾನು ಹಂಗೆ ಅನ್ಕೊಂಡಿದ್ರೆ ನೀನ್ ಹೊಡ್ತಾನೆ ಇರ್ಲಿಲ್ವಲ್ಲ. ಅಯ್ಯೋ, ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಹೆಣ್ಣಿಗೆ ಮದ್ವೆ ಅನ್ನೋದು ಅನಿವಾರ್ಯ ಆಗಿರ್ಬಾರ್ದು, ಆಯ್ಕೆ ಆಗಿರ್ಬೇಕು. ಮೈ ಡಿಯರ್ ಡಾಕ್ಟರ್ ಬೋನಾ, ಹಾ. ನಿನಗೆ 35 ವರ್ಷ ಆಗಿದೆ, ನೀನ್ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಯಾವನ್ ಬಂದ್ರು ಕಟ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ನಾಯಿ ನನ್ನ ಮಕ್ಳ, ನಿಮ್ಗೆ ಅಂತಿಂತ ಸಾವು ಬರಲ್ಲ ಕಣ್ರು, ಕೆಟ್ಟ ಸಾವು ಬಂದೇ ಸಾಯ್ತೀರ. ಏಸಿ ಗಾಳಿ ಸತ್ತೋಯ್ತೀರಾ ನಾಯಿನ ಮಕ್ಕಳ. ನನ್ನ ಮಕ್ಳು ಎಲ್ರು ಹಿಂಗೆ ಸರ್, ಬಂದು ಸುಮ್ನೆ ಹೊಡಿತಾರೆ. ಹೌದು, ಹೋಗ್ಲಿ ಬಿಡು. ನಿಂಗ ಆ ಶಿವು ಹೇಳ್ತಾ ಇದ್ದ, ನಿನ್ನೆ ನೀನು ತಂಗಿ ಜೊತೆ ಸಿನಿಮಾ ಹೋಗಿದ್ದೆ ಅಂತ ಹೇಳಿದೆ ಅಂತ. ಓ ಮಚ್ಚ, ಹೋಗಿದ್ದೆ. ನಿನಗ್ ತಂಗಿನೇ ಇಲ್ವಲ್ಲೋ? ಇವನ್ ತಂಗಿ ಜೊತೆ ಹೋಗಿದ್ದೆ. ಆದ್ರೂ ಯಾಕೋ ಮುಖದಲ್ಲಿ ಕಳೆನೇ ಇಲ್ವಲ್ಲೋ ಮಚ್ಚ? ಸಿನಿಮಾ ನೋಡೋ ತನಕ ಸುಮ್ನಿದ್ಬಿಟ್ಟು ಸಿನಿಮಾ ಮುಗ್ದಾದ್ಮೇಲೆ ಅಣ್ಣ ಅನ್ಬಿಡದ. ಯಾವ ಸಿನಿಮಾ ಕರ್ಕೊಂಡು ಹೋಗಿದ್ದು? ಅಣ್ಣ ತಂಗಿ. ಯಾವ ವಯಸ್ಸಲ್ಲಿ ಯಾವ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ವಲ್ಲೋ ನಿಂಗೆ? ಆದ್ರೂ ಅಣ್ಣ ಅಂದ್ರೆ ಬೇಜಾರಾಗಬಾರ್ದು ಕಣ. ನೋಡು, ಭೂಮಿಯವರು, ರಚಿತಾ ಮೇಡಮ್, ನನ್ನ ಬಿಟ್ಟು ಇಲ್ಲಿರೋರು ಎಲ್ರಿಗೂ ಅಣ್ಣ ಅಂತಾರೆ. ಇವ್ರೇನಾದ್ರೂ ಬೇಜಾರಾಗಿದಾರ? ನಿಮ್ ಪರವಾಗಿ ನಾನು ಹಂಗೆಲ್ಲ ಬೇಜಾರಾಗ್ಬಾರ್ದು. ಬೀರಾಜ್, ನೀನ್ ಯಾಕೋ ಸಪ್ಪಗಿದ್ಯಾ? ಸೊಪ್ಪು ಸಾರ್ ತಿನ್ಕೊಂಬಂದೆ. ನಿನ್ನ ಮಾತಾಡ್ಸ್ತೀನಲ್ಲ, ನನ್ನ ಬೂಟಲ್ಲಿ ನಾನೇ ಹೊಡ್ಕೋಬೇಕು. ನಿನಗೆ ಪೊಲೀಸವ್ರನ್ನೇ ನಾಯಿ ಹೊಡೆದಂಗ್ ಹೊಡಿತಿದ್ರಲ್ಲ? ಅದು ಪೊಲೀಸ್ ಮನೆ ಮುಂದೆ ಹೋಗ್ತಾ ಇದ್ದೆ ಕಣೋ. ಅವ್ರ ಮನೆಯಲ್ಲಿ ಒಂದು ಹೆಣ್ಣ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ? ಹೊಸ ತಳಿ ಅನ್ಕೊಂಡು ಹಿಂಗೆ ನೋಡ್ತಾ ನಿಂತಿದ್ದೆ ಕಣೋ. ಅದು ನಮ್ಮ ಮನೆ ಮಗಳಿದ್ದಂಗೆ ಅದ್ರ ಮೇಲೆ ಕಣ್ಣು ಹಾಕ್ತೇನೋ ಅಂತ ಹೊಡೆದ್ಬಿಟ್ರು ಕಣೋ. ನೀನು ನಾಯಿ ನೋಡಿದ್ದು ಕೊಡಿಲಿಲ್ಲ, ಅಷ್ಟು ಬರ್ಗೆಟ್ಟಿದ್ಯಾ ಅಂತ ಹೊಡೆದವ್ರೆ.
ಇಷ್ಟ್ರ ಮೇಲೆ ನನಗೆ ಬದುಕಕ್ಕೆ ಇಷ್ಟನೇ ಇಲ್ಲ ಮಗ, ಎಲ್ರು ಹೊಡಿತಾರೆ. ನನಗೂ ಅಷ್ಟೇ ಕಣ, ಬದುಕಕ್ಕೆ ಇಷ್ಟ ಇಲ್ಲ. ನನಗೂ ಹೊಡೆದು ಒಡವೇಲು ಮಾಡಿಬಿಡ್ತಾರೆ. ಸತ್ತು ಕಣ 1 2 3. ಸುಷ್ಮಿತಾ ಸುಷ್ಮಿತಾ ನಾಳೆ ಸಿಗ್ತೀನಿ ಕಣೆ. ನೀವಿಬ್ರು ಸದೈತೀನಿ ಅಂತಲ್ಲ, ಬೇಗ ಸತ್ತೋಗ್ಬಿಟ್ರ. ಚಾನ್ಸೇ ಇಲ್ಲಮ್ಮ. ಬಾಯಿ ಯಾರಿದಾಗ್ಲೇ ಮೋಡ್ದ ಹನಿ ಬಂದು ಸೀದಾ ಬಾಯಿಗೆ ಬಿದ್ದಿದೆ. ನೀವಿಬ್ರು ಸತ್ತೋಗ್ರು. ಅಲ್ಲ ನಿಮ್ಮ ಅತ್ತಿಗೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವಳ ಯಾವಾಗಿಂದಾನು? ಇವತ್ತಿಂದ ಅವಳು ನಿಮಗೆ ಅತ್ತಿಗೆ. ಈ ನಾನ್ ಸಿಂಕ್ ಜೀವನಕ್ಕೆ ಸಿಂಕ್ ಆಗ್ಬಿಟ್ಲು. ಓಹೋ, ನನ್ನ ಮಗನೇ ಫಾರಿನರ್. ಎದೆಗ್ ಒದ್ದೆ ಅಂದ್ರೆ ಹೋಗಿ ಫಾರಿನಲ್ಲಿ ಬಿದ್ದಿರ್ಬೇಕು. ಅವಳ ಫಸ್ಟ್ ನೋಡಿದ್ ನಾನು, ಅವಳ ನಮ್ಮ ಹುಡುಗಿ. ಅವ್ರ ಫಸ್ಟ್ ನೋಡಿದ್ ನಾನು. ಏನ್ ಜಾಸ್ತಿ ನಿಗ್ರಾಡ್ತಿದೀಯ? ಏನ್ ಹೊಡಿತೀಯಾ? ನೀ ನನ್ನ ಫ್ರೆಂಡ್ ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಬೇರೆಯವನಾಗಿದ್ರೆ ಹೊಡೆದು ಬಿಡ್ತಿದ್ದೆ. ನಿನ್ ಫ್ರೆಂಡೇ ಅಲ್ಲ ಕಣೋ, ಬೇರೆಯವನ ಅನ್ಕೊಳ್ಳೋ. ನೀ ಬೇರೆಯವನಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಫ್ರೆಂಡ್ ಆಗಿದ್ರೆ ಹೊಡಿತಿದ್ದೆ. ನಿನ್ ಕೈಲಿ ಹೊಡ್ಯಕ್ಕಾಗಲ್ಲ. ನಮ್ಮ ಹುಡುಗಿ, ನಮ್ಮ ಹುಡುಗಿ. ನಮ್ಮ ಹುಡುಗಿ ಕಣ. ನಮ್ಮ ಹುಡುಗಿ ಕಣ. ಈಗ ಇಂಡಸ್ಟ್ರಿಯಲ್ ಕಾಣಿಸೋ 3 ಕಮಿಡಿಯನ್ಸ್, ಸಾಧು ಕೋಕಿಲ, ಚಿಕ್ಕಣ್ಣ, ಕುರಿ ಪ್ರತಾಪ್. ಆದ್ರೆ ಕಾಣಿಸ್ತಾ ಇರೋ 4ನೇ ಕಮಿಡಿಯನ್ ಈ ಪೊಲೀಸ್ ಪಾಟೀಲ್. ಮೈ ಮೇಲ್ ಪ್ರಜ್ಞೆ ಇರ್ಲಿ, ಇಲ್ಲ ಅಂದ್ರೆ ಉಯ್ದು ಬಿಡ್ತೀನಿ. ಗೀತಾ ಗೀತಾ, ನಮ್ ಗೀತನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಕಣೋ ಪೊಲೀಸರು. ಗೀತಾ, ಅವಳ ಆ ತರ ಹುಡುಗಿ ಅಲ್ಲ ಸರ್. ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಕೆಲಸ ಮಾಡೋಣ, ದಯವಿಟ್ಟು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಇವನೇನೋ ಹಿಂಗ್ ತಗೊಂಡ್ ಮಾಡ್ತಾನೆ, ನಾವೇನ್ ಕಮ್ಮಿನ? ಗೀತಾ ಬೇರೆ ಅಲ್ಲ, ಸೀತೆ ಬೇರೆ ಅಲ್ಲ. ಅವಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ನೋಡಿಲ್ಲ. ಅವಳನ್ನ ಏನು ಮಾಡಬೇಡಿ. ಏನಿ ನನ್ ಮಕ್ಳು ಗ್ಯಾಪ್ ಅಲ್ಲಿ ಕ್ಯಾಚ್ ಹಾಕತ್ತಾರಲ್ಲ ಸರ್. ಹಿಂದೇನಪ್ಪ ಸರ್, ಮುಂದಿನ ತಿಂಗಳು ನಂಗೂ ಗೀತಾಗೂ ಮದುವೆ ಫಿಕ್ಸ್ ಆಗಿದೆ ಸರ್. ಹ್ಞೂ ಸರ್. ಸರ್, ನೀವು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಭಾಳ ಕತ್ಲಾಗ್ಬಿಡುತ್ತೆ. ಅವಳ ಬದಲಿ ನನ್ನ ಅರೆಸ್ಟ್ ಮಾಡಿ ಸರ್. ನನ್ ಗಲಿಗಾಕಿ. ಸರ್, ಇವ್ರಿಬ್ಬರನ್ನ ಗಲ್ಗೆ ಹಾಕ್ಬಿಡಿ, ನಾನು ಅವಳು ಬಾಳ್ ಕೊಡ್ತೀನಿ. ಅಯ್ಯೋ ಕಳ್ಳನ ಮಕ್ಕಳ. ಆ ಗೀತಾ ಯಾರು ಅಂತ ಗೊತ್ತೇನ್ರ ನಿಮ್ಗೆ? ಗೀತಾ ನನ್ನ ಬಾಳಿನ ಸಂಗೀತ ಸರ್. ಗೀತಾ ನನ್ನ ಬಾಳಿನ ರಚಿತಾ ಸರ್. ಗೀತಾ ನನ್ನ ಬಾಳಿನ ಗುರು ಕಿರಣ್ ಸರ್. ನನ್ನ ಮಾತು ಕೇಳಿಸ್ಕೊಳ್ಳಿ ಇಲ್ಲಿ. ಗೀತಾ ನನ್ನ ಮಗಳು ಕಂಡ್ರ. ಇವನೇ ಪೊಲೀಸರಿಗೆ ಏಪ್ರಿಲ್ ಫೂಲ್ ಮಾಡಿ ಅಲ್ಲ ಸರ್. ಸರ್, ಹೆಣ್ಮಗು ಬಾಳ ಅನ್ಯಾಯ ಆಗ್ಬಾರ್ದು ಅಂತ ನಾವ್ ಹಂಗಂದ್ವಿ ಸರ್. ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟ್ರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು ನೀವು. ಓಕೆ ಸರ್, ಕಣ್ಣು ಮುಚ್ಚಿ. ಓಕೆ, ನಾವು ಕಾಣಿಸ್ತಿದೀವ? ಇಲ್ಲ. ಮತ್ತೆ ಹೋಗಿ. ಓಕೆ, ನಮ್ಮ ಹುಡುಗಿ, ನಮ್ಮ ಹುಡುಗಿ. ನಮ್ಮ ಹುಡುಗಿ. ನೋಡೋಣ ನೋಡೋಣ. ಚಾಲೆಂಜ್ ಚಾಲೆಂಜ್. ನೋಡಿ ಸರ್, ಇವಳನ್ನ ಪಟಾಯಿಸ್ಬೇಕು ಅಂತ ಇವಳು ಮನೆ ಮುಂದೆನೆ ಚಪ್ಪಲಿ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಟೀ ಅಂಗಡಿನೇ ಇರ್ಲಿಲ್ವಲ್ಲ, ಇದು ಹೆಂಗ್ ಬಂತು? ನಮಗೇನ್ ಒಂದ್ ಟೀ ಕುಡಿದ್ರೆ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೈ, ಎಸ್, ಒಂದ್ ಟೀ ಕುಡಿ. ತಗೊಳ್ಳಿ ಸರ್.